ಖುಷಿ ಆಗ್ತದೆ. ಏನಂತಂದರೆ ಒಂದು ಮಜವಾದ ಸಿನಿಮಾ, ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ. ಈ ಪಿಕ್ಚರ್ ಕೆಲಸ ಮಾಡೋದು ತುಂಬ ಖುಷಿ ಆಯಿತು. ಏನಂತಂದರೆ ರಾಘವೇಂದ್ರ ನಾಯಕ್ ನನ್ನ ಡೈರೆಕ್ಟರ್, ನನ್ನ ಫ್ರೆಂಡು. ಹಾಗಾಗಿ ಕ್ರೈಮ್ ಥ್ರಿಲ್ಲರ್ ನಾನು ಈ ಜಾನ್ರ ಸಿನಿಮಾಗಳು ಮಾಡಿಲ್ಲ. ಹಾಗಾಗಿ ತುಂಬ ಖುಷಿ ಆಗ್ತದೆ ಇವತ್ತು ರಿಲೀಸ್ ಆಗಿದೆ ಪಿಕ್ಚರ್. ಮೂವಿನಲ್ಲಿ ಎರಡು ಸಾಂಗ್ ಇದೆ ಟೋಟಲ್. ಒಂದು ಸಿಹಿ ಜೇನ ಮಳೆ ಅಂತ, ಮತ್ತು ಇನ್ನೊಂದು ಟೈಟಲ್ ಸಾಂಗ್ ಇದೆ, ಮಾರಿಗೋಲ್ಡ್ ಟೈಟಲ್ ಸಾಂಗ್. 2 ಸಾಂಗ್ ಇದೆ ಸಿನಿಮಾದಲ್ಲಿ. ಈ ಸಿನಿಮಾದಲ್ಲಿ ಸಾಂಗ್ಗಳಿಗೆ ಅಷ್ಟು ಸ್ಪೇಸ್ ಇಲ್ಲ, ಹಾಗಾಗಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಜಾಸ್ತಿ ಇಂಪಾರ್ಟೆನ್ಸ್, ಸಾಂಗ್ 2 ಇರೋದು. ಆಮೇಲೆ ನಿಮ್ಮದು ಈಗ ನೆಕ್ಸ್ಟ್ 12ನೇ ತಾರೀಕು ಬಂದರೆ ಇಂಡಸ್ಟ್ರಿಗೆ ಬಂದರೆ ನಿಮ್ಮ ಮೂವಿ ಮತ್ತು ರಿಲೀಸ್ ಆಗಿ 15 ವರ್ಷ ಆಗುತ್ತೆ. ಸೊ ಈ ಜರ್ನಿ ಬಗ್ಗೆ ಏನು ಹೇಳ್ತೀರಾ? ಅದರಲ್ಲೂ ಇತ್ತೀಚೆಗೆ ಈಗ ನಿಮ್ಮ ಮಾರಿಗೋಲ್ಡ್ ಮೂವಿನೂ ರಿಲೀಸ್ ಆಗಿದೆ. ಸೊ ಟೋಟಲ್ ಜರ್ನಿ ಬಗ್ಗೆ ಏನು? ಜರ್ನಿ ಖುಷಿ ಕೊಟ್ಟಂಥ ಜರ್ನಿ. ಏಕೆಂದರೆ ಆಲ್ಮೋಸ್ಟ್ 40-45 ಸಿನಿಮಾಗಳಾದವು. ಇಂಡಸ್ಟ್ರಿ ಬಂದು 15 ವರ್ಷ ಕಂಪ್ಲೀಟ್ ಆಗ್ತಾಯಿದೆ. ತುಂಬ ಖುಷಿ ಆಗ್ತದೆ. ಇವಾಗ ರೀಸೆಂಟಾಗಿ ಒಂದು ಸರಳ ಪ್ರೇಮಕತೆ ಕೂಡ ಚೆನ್ನಾಗಿ ಹೋಯಿತು ಸಿನಿಮಾ. ಮ್ಯೂಸಿಕ್ ತುಂಬ ಹಿಟ್ ಆಯಿತು ಆ ಸಾಂಗು. ಇವಾಗ ಮಾರಿಗೋಲ್ಡ್ ಬಗ್ಗೆನೂ ಒಳ್ಳೆ ರಿವ್ಯೂ ಬರ್ತಾಯಿದೆ, ಜನಗಳು ತುಂಬ ಇಷ್ಟಪಡ್ತಿದ್ದಾರೆ ಸಿನಿಮಾ. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ತುಂಬ ಇಷ್ಟಪಡ್ತಿದ್ದಾರೆ. ಹಾಗೆ ತುಂಬ ಖುಷಿ ಆಗ್ತಾಯಿದೆ. ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದೇನೆಂದರೆ, ಒಂದು ಒಳ್ಳೆ ಸಿನಿಮಾ ಇದೆ, ಎಂಟರ್ಟೈನ್ಮೆಂಟ್ ಮೂವಿ ಇದೆ ಅದೊಂದು. ತಾವು ಬಂದಾಗ ಥಿಯೇಟ್ರಲ್ಲಿ ಕೂತ್ಕೊಂಡಾಗ 2 ಅವರ್ಸ್ ಕಳೆದೋಗೋದು ಗೊತ್ತೇ ಆಗಲ್ಲ ನಿಮಗೆ, ಎಲ್ಲೂ ಬೋರ್ ಆಗಲ್ಲ. ಒಂದು ನೋಡ್ಸ್ಕೊಂಡು ಹೋಗುವಂಥ ಸಿನಿಮಾ. ತುಂಬ ಡೈಲಾಗ್ಸ್ ಎಲ್ಲ ತುಂಬ ಪಂಚಿಂಗ್ ಡೈಲಾಗ್ಸ್ ಇದೆ. ತುಂಬ ಒಂದು ಎಂಟರ್ಟೈನ್ಮೆಂಟ್ ಮೂವಿ ಇದೆ. ಪ್ಲೀಸ್ ಬಂದು ಪಿಕ್ಚರ್ ನೋಡಿ ಥಿಯೇಟ್ರಲ್ಲಿ ಅಂತ ಕೇಳ್ಬೋದು.